ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಜುಲೈ 28ರಂದು ಕಟ್ಟಡ ಕಾರ್ಮಿಕರಿಂದ ರಾಜ್ಯ ಮಟ್ಟದ ಸಮ್ಮೇಳನ. ಉಮೇಶ್ ಅವರಗೇರೆ. ರಾಜ್ಯಾದ್ಯಂತ 16 ತಾಲೂಕು ಮತ್ತು ಜಿಲ್ಲಾ ಸಮ್ಮೇಳನ ಮಾಡುವ ಮೂಲಕ ಕಲ್ಯಾಣ ಮಂಡಳಿಯಲ್ಲಿ ನಡೆಯುತ್ತಿರುವ ಅವ್ಯವಹಾರವನ್ನು ನೈಜ ಕಟ್ಟಡ ಕಾರ್ಮಿಕರಿಗೆ ಮನವರಿಕೆ ಮಾಡುವ ಉದ್ದೇಶದಿಂದ ಕಟ್ಟಡ ನಿರ್ಮಾಣ ಕಾರ್ಮಿಕರು ನಗರದಲ್ಲಿ 2ನೇ ಸಮ್ಮೇಳನವನ್ನು ಇದೇ ಜುಲೈ 28ರಂದು ನಗರದ ಡಾ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಉಮೇಶ್ ಅವರಗೇರೆ ಅವರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲ್ಯಾಣ ಮಂಡಳಿ ಕಾರ್ಮಿಕರಿಗಾಗಿ 19 ಸೌಲಭ್ಯಗಳನ್ನು ಘೋಷಿಸಿದೆ. ಇದರಲ್ಲಿ 11 ಮಾತ್ರ ಜಾರಿಯಲ್ಲಿವೆ. ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ಕಲ್ಯಾಣ ಮಂಡಳಿಯನ್ನ ಕಾರ್ಮಿಕರಿಗೆ ಮಂಡಳಿಯನ್ನು ಉಳಿಸಿಕೊಳ್ಳುವುದು ಅನಿವಾರ್ಯ. ಇದಕ್ಕೆ ಹೋರಾಟ ಅನಿವಾರ್ಯವಾಗಿದೆ ಎಂದು ಹೇಳಿದರು. ಕಾರ್ಮಿಕ ಸಂಘದ ಪ್ರಮುಖ ಬೇಡಿಕೆಗಳಾದ ಶೈಕ್ಷಣಿಕ ಸಹಾಯಧನ ಕಡಿತ ಮಾಡಿರುವ ಆದೇಶ ವಾಪಸ್ ಪಡೆಯಬೇಕು, ಹೈಕೋರ್ಟ್ ಆದೇಶದಂತೆ 2021ರ ಅಧಿಸೂಚನೆ ಅನ್ವಯಿಸಿ ಶೈಕ್ಷಣಿಕ ಧನ ಸಹಾಯ ಬಿಡುಗಡೆ ಮಾಡಬೇಕು, 2022, 23, 24ನೇ ಸಾಲಿನ ಬಾಕಿ ಅರ್ಜಿಗಳಿಗೂ ಧನ ಸಹಾಯ ಪಾವತಿಸಬೇಕು, ನೈಜ ಕಾರ್ಮಿಕರ ನೋಂದಣಿ ಮತ್ತು ಮರು ನೋಂದಣಿ ಅರ್ಜಿಗಳನ್ನು ಸಕಾರಣವಿಲ್ಲದೆ ತಿರಸ್ಕರಿಸುವುದು ನಿಲ್ಲಬೇಕು ಹಾಗೂ ವಿಳಂಬ ಮಾಡದೆ ಕಾರ್ಡ್ ವಿತರಣೆ ಆಗಬೇಕು, ಸೌಲಭ್ಯಗಳಿಗಾಗಿ ಸಲ್ಲಿಸಿರುವ ಸಾವಿರಾರು ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕು, ಪಿಂಚಣಿದಾರರಿಗೆ ಶೀಘ್ರವೇ ಅವರ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಬೇಕು, ಪಿಂಚಣಿಗೆ ಅರ್ಜಿ ಸಲ್ಲಿಸುವಲ್ಲಿ ಆಗುತ್ತಿರುವ ತಾಂತ್ರಿಕ ತೊಂದರೆಗಳನ್ನು ನಿವಾರಿಸಬೇಕು, ಹೈಕೋರ್ಟ್ ನಿರ್ದೇಶನದಂತೆ ಟೆಂಡರ್ ಆಧಾರಿತ ಎಲ್ಲ ಖರೀದಿ ವ್ಯವಹಾರಗಳನ್ನು ನಿಲ್ಲಿಸಬೇಕು, ಇದುವರೆಗೆ ನಡೆದಿರುವ ಖರೀದಿಗಳಲ್ಲಿನ ಅವ್ಯವಹಾರಗಳು ನ್ಯಾಯಾಂಗ ತನಿಖೆ ನಡೆಯಬೇಕು, ಹೊಸ ತಂತ್ರಾಂಶದಲ್ಲಿನ ತಾಂತ್ರಿಕ ತೊಂದರೆಗಳು ಹಾಗೂ ಸರ್ವರ್ ಸಮಸ್ಯೆ ಪರಿಹರಿಸಬೇಕು, ಬಾಕಿ ಇರುವ ಸೆಸ್ ಸಂಗ್ರಹ ಮಾಡಿ ಬೃಹತ್ ಖಾಸಗಿ ಹಾಗೂ ಸಾರ್ವಜನಿಕ ನಿರ್ಮಾಣಗಳಿಗೆ 2% ಸೆಸ್ ವಿಧಿಸಬೇಕು, ಕಲ್ಯಾಣ ಮಂಡಳಿ ಪುನರ್ ರಚಿಸಿ ಕೇಂದ್ರ ಕಾರ್ಮಿಕ ಸಂಘಗಳ ಪ್ರತಿನಿಧಿಗಳ ನೇಮಿಸಬೇಕು ಎಂದು ಆಗ್ರಹಿಸಿ ಹೋರಾಟ ಮಾಡಲಾಗುತ್ತದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ಎಂಐ ನವಲೂರ್, ಬಸವರಾಜ್ ಅರಮನಿ, ಈಶ್ವರ್ ಲಕ್ಷ್ಮೇಶ್ವರ್, ಈರಣ್ಣ ಶಿವಶಂಪಿಗೇರ್, ಎಎಸ್ ಪೂಜಾರ್, ಅಡವೆಪ್ಪ ಚಲವಾದಿ, ಎಎಸ್ ಪೀರ್ಜಾದೆ, ವಜೀರ್ ಬನ್ನೂರ್ ಸೇರಿದಂತೆ ಮುಂತಾದವರು ಇದ್ದರು. ಧಾರವಾಡದ ಅಧ್ಯಕ್ಷರು ಎಸ್ ಪೀರ್ಜಾದವರೇ ಹಾಗೂ ಗದಗ ಜಿಲ್ಲಾ ಎಐಟಿಸಿ ಕಾರ್ಯದರ್ಶಿ ಆದ ಅರುಣ್ ಅವರೇ ಹಾಗೂ ಉಪಾಧ್ಯಕ್ಷರಾದ ಬಸವರಾಜ ಬೊಮ್ಮನೆ ಅವರೇ ಹಾಗೂ ಖಜಾಂಚಿಯಿಂದ ಈಶ್ವರ್ ಲಕ್ಷ್ಮೇಶ್ವರ ಅವರೇ ಹಾಗೂ ನಮಗೆ ಉಳಿದಂಥ ಮಾಧ್ಯಮ ಮಿತ್ರರೇ ಹಾಗೂ ನಮ್ಮ ಸ್ನೇಹಿತರು, ಇದೇ ದಿನಾಂಕ 28 ರವಿವಾರಂದು ನಾವು UITC ಜಿಲ್ಲಾ ಸಮ್ಮೇಳನ ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘ UITC ಸಂಯೋಜನೆಯಿಂದ ಜಿಲ್ಲಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಪ್ರತಿನಿಧಿಯಾಗಿ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಬರತಕ್ಕಂಥ ಉದ್ಘಾಟಕರಾಗಿ ಮೊಟ್ಟ ಮೊದಲಾಗಿ ಸಾನ್ನಿಧ್ಯ ವಹಿಸಿದ್ದ ಡಾಕ್ಟರ್ ಕೊಟ್ರೇಶ್ವರ ಮಹಾಸ್ವಾಮಿಗಳು ಹರ್ಲಾಪುರ್ ಇವರು ಸಾನ್ನಿಧ್ಯ ವಹಿಸ್ತಾರೆ. ಉದ್ಘಾಟಕರಾಗಿ ಶ್ರೀ ಡಾಕ್ಟರ್ ಎಚ್ ಕೆ ಪಾಟೀಲರು, ಮಾನ್ಯ ಸಚಿವರು ಕಾನೂನು ಮತ್ತು ಸಂಸದೀಯ ವ್ಯವಹಾರ. ಆಗ ಧ್ವಜಾರೋಹಣ ಕಾಮ್ರೇಡ್ ಸಿದ್ದನಗೌಡ ಪಾಟೀಲ್ ಅವರು ಅಧ್ಯಕ್ಷತೆ. ಮುಖ್ಯ ಅತಿಥಿಗಳು DM ವಿಜಯ ಭಾಸ್ಕರ್, ಆಮೇಲೆ ಕಾಮ್ರೇಡ್ HG ಉಮೇಶ್ ಅವರಗೇರೆ ರಾಜ್ಯಾಧ್ಯಕ್ಷರು AITC, ಕಾಮ್ರೇಡ್ ಗಿರೀಶ್ ತುಮಕೂರು, ಸಿರ್ಸೇಲ್ ಸೋಮನ್ ಕಟ್ಟಿ, ಶ್ರೀಮತಿ ಸುಧಾ ಗರಗ್ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಕೊಪ್ಪಳ, ಕಾಮ್ರೇಡ್ ಶಾಂತಣ್ಣ ಮಳವಾಡ್ ಅಧ್ಯಕ್ಷರು KSRTC ಸ್ಟಾಫ್ ಪ್ರೊಡ್ಯೂಸರ್, ಕಾಮ್ರೇಡ್ ಅಹಮದ್ ಚಿಕ್ಕಮಗಳೂರು ಅಂಗನವಾಡಿ ರಾಜ್ಯಾಧ್ಯಕ್ಷರು AITC ಉಪಾಧ್ಯಕ್ಷರು, ಡಾಕ್ಟರ್ ಜನಾರ್ದನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ AITC, ಕಾಮ್ರೇಡ್ ಮಾರುತಿ ಇಟಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇತರ ನಿರ್ಮಾಣ ಕಾರ್ಮಿಕ ಒಕ್ಕೂಟ CIT ಗದಗ, ಹಾಗೂ ಕಾಮ್ರೇಡ್ ಹೊಸಣ್ಣ ಮರಿ ನನ್ನ ಮರಣ್ಣವರ್ ರಾಜ್ಯಾಧ್ಯಕ್ಷರು ದಾಸೋಹ ಸಮಿತಿ ಹಾವೇರಿ, ಕಾಮ್ರೇಡ್ AS ಪೀರ್ಜಾದೆ ರಾಜ್ಯ ಕಾರ್ಯಾಧ್ಯಕ್ಷರು UITC ಕಟ್ಟಡ ಕಾರ್ಮಿಕರ ಸಂಘ, ಕಾಮ್ರೇಡ್ AL ತಿಮ್ಮಣ್ಣ
ರಾಜ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಪ್ಪಳ, ಡಾಕ್ಟರ್ ತುಕಾರಾಮ್ ಪಾತ್ರೋಡಿ, ಜಿಲ್ಲಾಧ್ಯಕ್ಷರು ಎಐಟಿಸಿ ಕಟ್ಟಡ ಕಾರ್ಮಿಕರ ಸಂಘ ಕೊಪ್ಪಳ, ಇರ್ಫಾನ್ ಡಂಬಾಲ್ ಅಧ್ಯಕ್ಷರು ಕಾರ್ಮಿಕ ಕಲ್ಯಾಣ ಸಂಸ್ಥೆ, ರಾಜ್ಯಾಧ್ಯಕ್ಷರು ಜಯವು ಕರ್ನಾಟಕ ವೇದಿಕೆ, ಮೊಹಮ್ಮದ್ ವಜೀರ್ ಅಹಮದ್ ಬನ್ನೂರ್, ಮೊಹಮ್ಮದ್ ಶಫಿ ಅಹಮದ್ ಸಿದ್ದಿ ಚಾಂದನಿ ಅಧ್ಯಕ್ಷರು ಕಟ್ಟಡ ಕಾರ್ಮಿಕರ ಕೂಲಿ ಸಂಘ. ನಿರೂಪಣೆಯನ್ನು ಗವಿಶ್ರೀ ಹಳಿಕೆರೆಮಠ್, ಸ್ವಾಗತ ಬಸವರಾಜ್ ದೇವರಮನಿ, ಎಐಟಿಸಿ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷ ಸಮಿತಿ ಬಸವರಾಜ್ ದೇವರಮನಿ, ಈಶ್ವರ ಲಕ್ಷ್ಮೇಶ್ವರ್, ಈರಣ್ಣ ಶಿವಶಿವಗೇರಿ, ಅಡಿಯಪ್ಪ ಚಲವಾಡಿ, ಮಂದಾ ಸಾಹೇಬ್ ಪಾಮಡ್ ನಜೀರ್ ಸಿದ್ದಣ್ಣ. ಈ ಥರ ನಾವು 28ಕ್ಕೆ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ತಾವು ಬರಬೇಕು. ವಿವಿಧ ವಿಶ್ಲೇಷಣೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿ ಉಮೇಶ್ ಅವರು ತಮ್ಮ ಮುಂದೆ ಪ್ರಸ್ತಾವ ಮಾಡ್ತಾರೆ. ಇವತ್ತು ನಮ್ಮನ್ನು ಆಳುವಂಥ ಸರ್ಕಾರ, ಈ ಹಿಂದೆ ಆಳಿದಂಥ ಸರ್ಕಾರಗಳು ಯಾವತ್ತೂ ಕೂಡ ಕಾರ್ಮಿಕರ ಪರವಾದಂಥ ಯೋಜನೆಗಳನ್ನು ಅನುಷ್ಠಾನಗೊಳಿಸದೇ ಇರತಕ್ಕಂಥದ್ದು, ಭಾಳಷ್ಟು ಕಾರ್ಮಿಕ ವಿರೋಧಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇವತ್ತು 2016-17 ನಮ್ಮ ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿಯಲ್ಲಿ 16,600 ಕೋಟಿ ರೂಪಾಯಿ ಹಣ ತುಟ್ಟಿತ್ತು. ಆ ಹಣ ಯಾವುದೇ ಒಬ್ಬ ಕಾರ್ಮಿಕ ಮಂತ್ರಿ ಅಥವಾ MLA ಅಥವಾ ಸರ್ಕಾರದ ಅನುದಾನ ಅಲ್ಲ. ಏನು ನಮ್ಮ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಶ್ರಮವಹಿಸಿ ದಿನದ 12 ತಾಸು ಕೆಲಸ ಮಾಡ್ತಾರೆ. ಅವರು ಕೆಲಸ ಮಾಡೋದ್ರಿಂದ ಬಿಲ್ಡಿಂಗ್ ಕಟ್ಟಿಸುವಂಥ ಮಾಲೀಕರು ಮತ್ತು ಸರ್ಕಾರದ ಅಧೀನದಲ್ಲಿ, ಅರೆ ಸರ್ಕಾರದ ಅಧೀನದಲ್ಲಿ ಆಗುವಂಥ ಕಾಮಗಾರಿಯಿಂದ ಸೆಸ್ ರೂಪದಲ್ಲಿ 1% ಹಣ ನಮ್ಮ ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿಗೆ ಜಮಾ ಆಗ್ತದೆ. ಆ ರೀತಿಯಾಗಿ ಬಂದಂಥ ಹಣ 16,600 ಕೋಟಿ ರೂಪಾಯಿ ಹಣ ಇತ್ತು. ಆ ಹಣದಲ್ಲಿ ಇದ್ದಂಥ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಮಂತ್ರಿ 2019-20 ಕೋವಿಡನ್ನು ನೆಪ ಮಾಡಿಕೊಂಡು ನಾವು ಸಂತಸ್ತ ಸಂಕಷ್ಟದಲ್ಲಿ ಮತ್ತು ಹಸುವಿನಿಂದ ನರಳುವಂಥ ನೈಜ ಕಟ್ಟಡ ಕಾರ್ಮಿಕರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಹಣವನ್ನು ಅವ್ರ ಅಕೌಂಟ್ಗೆ ಹಾಕಿ ಜೀವನೋಪಯೋಗಕ್ಕಾಗಿ ಅಂತ ನಾವು ಒಂದು ಘೋಷಣೆಯನ್ನು ಕೊಟ್ವಿ. ಅಂದಿನ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪ. ಒಟ್ಟು ಕಾರ್ಮಿಕ ಮಂತ್ರಿಗಳು ನಮ್ಮ ಸಂಘಟನೆಯ ಮನವಿಯನ್ನು ಯಾವುದೇ ಪರಿಶೀಲನೆ ಮಾಡದೆ ಸಲಹಾ ಸಮಿತಿ ಸಭೆ ಕರೆಯದೆ 2019ರಲ್ಲಿ 5,000 ಮತ್ತು 2020ರಲ್ಲಿ 3,000 ಈ ರೀತಿಯಾಗಿ ಅಕೌಂಟಿಗೆ 1,000 ಮಾತ್ರ ಹಾಕಿ ದಿಢೀರ್ನಾಗ ಅವರ ಒಂದು ನೋಟ ಕಿಟ್ಗಳ ಮೇಲೆ ಬಿತ್ತು. ಆಹಾರ ಕಿಟ್ ಖರೀದಿ ಮಾಡ್ತೀನಿ ಅಂತೇಳಿ ಕೇವಲ 700-900 ರೂಪಾಯಿ ಒಂದು ಕಿಟ್ ಬೆಲೆ ಬಾಳುವಂಥದ್ದಕ್ಕೆ 3,600 ರೂಪಾಯಿ ಒಂದು ಕಿಟ್ಟಿಗೆ ಖರ್ಚಾಕಿ ಸುಮಾರು 5,000-6,000 ಕೋಟಿ ರೂಪಾಯಿ ಕಲ್ಯಾಣ ಮಂಡಳಿ ಹಣವನ್ನು ಲೂಟಿ ಮಾಡಿ, ಅದರ ಬಗ್ಗೆ ಸವಿಸ್ತರವಾಗಿ ರಾಜ್ಯ ಸರ್ಕಾರ ಗಮನ ಸೆಳೆಯುವಂಥ ಪ್ರಯತ್ನ ಪ್ರತಿಭಟನೆ ಮೂಲಕ ನಾವು ಅಕ್ಟೋಬರ್ 21, 2021ರಲ್ಲಿ ನಾವು ಮಾಡಿದ್ರು ಕೂಡ ಸರ್ಕಾರ ಯಾವುದೇ ಥರವಾದಂಥ ಕ್ರಮವನ್ನು ವಹಿಸ್ತಿತ್ತು. ನಂತರ ನಾವು ಈ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಈ ಸರ್ಕಾರವನ್ನು ಮತ್ತು ಈ ಮಂತ್ರಿಯನ್ನು ಕಿತ್ತೊಗಿಬೇಕು ಅಂತೇಳಿ ವಿಧಾನಸಭಾ ಚುನಾವಣೆ ಒಳಗೆ ರಾಜ್ಯದಲ್ಲಿ ಕಾಂಗ್ರೆಸ್ 5 ಪಕ್ಷದ ಅಭ್ಯರ್ಥಿಗಳು ನಮ್ಮ ಸಂಘಟನೆ ಮತ್ತು ಎಐಟಿಸಿಯ ಮಾರ್ಗದರ್ಶನದಲ್ಲಿ ನಮ್ಮ ಸಂಘಟನೆಯಿಂದ ಸಂಪೂರ್ಣವಾಗಿ ನಾವು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ದಿಕ್ಕಿನಲ್ಲಿ ನಾವು ಒಂದಿಷ್ಟು ಕೆಲಸ ಮಾಡ್ತೀವಿ. ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮೆಲ್ಲ ಹೇಳಿಕೆಗಳನ್ನು ಬೇಡಿಕೆಗಳನ್ನು ಪರಿಗಣನೆಗೆ ತಗೊಳ್ಳಾರ್ದೇ ಅದು ಕೂಡ ಮಲತಾಯ ಧೋರಣೆಯಿಂದ ಕೆಲಸ ಮಾಡ್ತಾರೆ. ನಾವು ಸಾಕಷ್ಟು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯ ಮತ್ತು ಬದ್ಧತೆಗಾಗಿ ನಾವು ಒತ್ತು ಕೊಟ್ಟು ಸರ್ಕಾರ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಹೇಳುವಂಥ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸರಿಸುಮಾರು 10 ಲೆಟರ್ಗಳನ್ನು ಬರೆದಿದ್ದೀವಿ. ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿಯಲ್ಲಿ ನಡೆಯುವಂಥ ಭ್ರಷ್ಟಾಚಾರವನ್ನು ಈ ಕೂಡಲೇ ತಡೆಗಟ್ಟಿ ಅಂತ. ಏನು ಭ್ರಷ್ಟಾಚಾರ ನಡೀತದೆ ಅಂತ ಹೇಳಿದ್ರೆ ಅದೇನೋ ಹಿರಿಯ ಕಂಚಾಡಿ ಮನಮಂದಿಗೆಲ್ಲ ಅನ್ನೋ ಹಾಗೆ ಈ ರಾಜ್ಯದ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಹೆಸರಿನಲ್ಲಿ ಮಾತ್ರ ಸಂತೋಷ, ಮನಸ್ಸೆಲ್ಲ ಅಸಂತೋಷವಾಗೈತೆ. ನಾವೇನಾದರೂ ನಮ್ಮ ಕಾರ್ಮಿಕರ ಬೇಡಿಕೆಗಳನ್ನು ಕೇಳಲಿಕ್ಕೆ ಅವ್ರ ಮನೆ ಬಾಗಿಲಿಗೆ ಹೋದರೆ ದೌರ್ಜನ್ಯವೆಸಗ್ತದೆ. ಏನು ನೀವು ಬಂದು ಕೇಳಿದ ತಕ್ಷಣ ನೀವು ಹೇಳಿದ್ದೆ ಮಾಡಿಬಿಡ್ಬೇಕಾ, ನೀವು ಹೇಳಿದ್ದೆ ಕೊಟ್ಬಿಡ್ಬೇಕಾ? ಇವತ್ತು ಸ್ಕಾಲರ್ಶಿಪ್ಪು
ನಿಮಗೆ ಮನವಿ ಪತ್ರದಲ್ಲೂ ಕೊಟ್ಟಿದ್ದೀನಿ. ಸ್ಕಾಲರ್ಶಿಪ್ ನಮಗೆ ಈ ಹಿಂದೆ PT ಪರಮೇಶ್ವರ್ ನಾಯ್ಕು ಕಾರ್ಮಿಕ ಮಂತ್ರಿ ಇದ್ದಾಗ ನಮ್ಮ MI ನೋಗೂರವರು ಮಂಡಳಿಯ ಬೋರ್ಡ್ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ನರ್ಸರಿಗೆ 5,000 ರೂಪಾಯಿದಿಂದ ಹಿಡಿದು ಹೈಯರ್ ಎಜುಕೇಷನ್ ಪಡೆಯೋಕ್ಕೆ ಒಂದು ಹುಡುಗನಿಗೆ ಒಂದು ಕಾರ್ಡ್ ಪಡೆದಂಥ 2 ಮಕ್ಕಳಿಗೆ 3 ಲಕ್ಷ ರೂಪಾಯಿ ಹಣ ಸಿಗ್ತಾ ಇತ್ತು. ಇವತ್ತು ಅದನ್ನು ಏಕಾಏಕಿ ಸನ್ಮಾನ್ಯ ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್ ಅವರು ಅದನ್ನೆಲ್ಲದನ್ನು ತಡೆ ಹಿಡಿದು ಎಜುಕೇಷನ್ ಸಹಾಯಧನ ಯಾವುದಕ್ಕೆ ಎಷ್ಟು ಏನು ಅಂತ ಇಲ್ಲ, ಅದು ತಡೆ ಹಿಡಿತಾರೆ. ಈಗ ಹೊಸದಾಗಿ ಒಂದು ಆದೇಶ ಹೊರಡಿಸಿದ್ದಾರೆ. ಎಜುಕೇಷನ್ ಸಹಾಯಧನ, ಹಾಸ್ಪಿಟಲ್ ಸಹಾಯಧನ, ಮದುವೆ ಸಹಾಯಧನ, ಪೆನ್ಷನ್ ಸಹಾಯಧನ ಅಂತ ಹೇಳ್ತಾರೆ. ಯಾವ್ದಕ್ಕೆ ಎಷ್ಟು ಅಂತ ಇಲ್ಲ. ಇವತ್ತು ಪೆನ್ಷನ್ನು 300 ರೂಪಾಯಿ ಇತ್ತು ಸ್ಟಾರ್ಟಿಂಗ್ ಬೋರ್ಡ್ ಪ್ರಾರಂಭದ ದಿನದಲ್ಲಿ 2006-07. ಇವತ್ತು ಆ ಪೆನ್ಷನ್ 3,000 ರೂಪಾಯಿ ಇದೆ. ಹೋರಾಟದ ಪ್ರತಿಫಲದಿಂದ ಹಿಂದಿದ್ದಂಥ ಕಾರ್ಮಿಕ ಮಂತ್ರಿಗಳು ಎಕ್ಬಾಲ್ ಅನ್ಸಾರಿ ಇರ್ಬೋದು, ಬಚ್ಚೇಗೌಡರು ಇರ್ಬೋದು ಅಥವಾ PT ಪರಮೇಶ್ವರ್ ನಾಯ್ಕ ಆ ಬೋರ್ಡಿನ ಒಂದು ಗೌಪ್ಯತೆಯನ್ನು ಕಾಪಾಡಿಕೊಂಡು ಆಗಿದ್ದಾಗೆ ಸಲಹಾ ಸಮಿತಿ ಸಭೆಗಳನ್ನು ಕರೀತಾ ಇದ್ರು. ಆಗಿದ್ದಾಗೆ ಸಲಹಾ ಸಮಿತಿ ಕರೆದು ನಮ್ಮಿಂದ ಸಲಹೆಗಳು ತೆಗೆದುಕೊಂಡು ಹಲವಾರು ಯೋಜನೆಗಳನ್ನು ಅನುಷ್ಠಾನಕ್ಕೆ ಕೊಡ್ತಾ ಇದ್ದಂಥ ನಿರ್ದೇಶನ ಹಿಂದೆಲ್ಲ ಇತ್ತು. ಆದರೆ ಇವತ್ತು ಕಾರ್ಮಿಕ ಮಂತ್ರಿ ಒಂಥರ ಗುಂಡಾಗಿರಿ ಮಾಡ್ತಾರೆ. ಏನಾದರೂ ನಾವು ಸಂಘ ಸಂಸ್ಥೆಯವರು ಕಾರ್ಮಿಕರಿಗೆ ಅನ್ಯಾಯ ಆಗ್ತದೆ, ನ್ಯಾಯ ಕೊಡಿ, ಅವ್ರಿಗೆ ಈ ಏನು ಕಿಟ್ಗಳನ್ನ ಖರೀದಿ ಮಾಡಬೇಡಿ. ಆ ಕಿಟ್ಗಳು ಖರೀದಿ ಮಾಡೋದ್ರ ಬದಲಾಗಿ ನೇರವಾಗಿ ನೈಜ ಕಟ್ಟಡ ಕಾರ್ಮಿಕರ ಅಕೌಂಟ್ಗಳಿಗೆ ಹಣ RTGS ಮಾಡಿ. ಉದಾಹರಣೆಗೆ ಇವತ್ತು 2022-23ನೇ ಸಾಲಿ 21-22ನೇ ಸಾಲಿನ ನಮಗೆ ಮಕ್ಕಳ ಎಜುಕೇಷನ್ ಸಹಾಯಧನ ಹಣವನ್ನು ಬಿಡುಗಡೆ ಮಾಡಿಲ್ಲ. ಅದ್ರ ಜೊತೆಗೆ 23-24 ಸಾಲಿನ ಎಜುಕೇಷನ್ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಕ್ಕಳು ಅವರು ಕೂಡ ಕಟ್ಟಡ ನಿರ್ಮಾಣ ಕಾರ್ಮಿಕರಾಗಿ ಬದುಕಬಾರ್ದು, ಅವರು ಕೂಡ ಒಂದಿಷ್ಟು ಶಿಕ್ಷಣವನ್ನು ಪಡೆದು ಉನ್ನತ ಹುದ್ದೆಯಲ್ಲಿ ಅವ್ರು ಕಾಣಿಸ್ಕೊಳ್ಬೇಕು. ಸಣ್ಣ ಪುಟ್ಟ ಹುದ್ದೆಯಲ್ಲಿ ಅವ್ರು ನೌಕರದಾರ ಆಗಬೇಕು, ಖಾಸಗಿ ಇರ್ಬೋದು ಅಥವಾ ಸರ್ಕಾರಿ ಇರ್ಬೋದು, ನೌಕರದಾರ ಆಗಬೇಕು ಅಂತ ಸದುದ್ದೇಶವನ್ನು ಇಟ್ಕೊಂಡು 1996 ಆ ಹಾಟ್ನಲ್ಲೇ ಒಂದು ಇದನ್ನ ಮಾಡಿದ್ವಿ, ಬೈಲಾ ಮಾಡಿದ್ವಿ. ಏನೇನು ಕೊಡಬೇಕು, ಯಾವ ವಲಯದಲ್ಲಿ ಯಾವ ಕೆಲಸ ಮಾಡೋದ್ರಿಗೆ ಏನೇನು ಕೊಡಬೇಕು ಅಂತ 19 ಬೆನಿಫಿಷರಿಗಳನ್ನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಕಲ್ಯಾಣ ಮಂಡಳಿ ಸದುದ್ದೇಶ. ಆದರೆ ಇಲ್ಲಿವರೆಗೂ ಕೇವಲ 11 ಬೆನಿಫಿಷರಿಗಳನ್ನ ಕೊಟ್ಟಿದ್ದಾರೆ. ಇನ್ನೂ 8 ಬೆನಿಫಿಷರಿಗಳನ್ನ ಮರೆಮಾಚಿದ್ದಾರೆ ರಾಜ್ಯದ ಸರ್ಕಾರ ಮತ್ತು ಕಾರ್ಮಿಕ ಮಂತ್ರಿಗಳು. ಅದನ್ನು ಸಾಕಷ್ಟು ಬಾರಿ ಮನವರಿಕೆ ಮಾಡಿದ್ದೀವಿ, ಸರ್ಕಾರಕ್ಕೆ ಗಮನ ಹರಿಸ್ತಾ ಇಲ್ಲ. ನಾವು ಭಾಳಷ್ಟು ವಿನಂತಿ ಮಾಡಿಕೊಡಿದ್ವಿ, ಕೇಳ್ತಾ ಇಲ್ಲ. ಸರಿಸುಮಾರು 2023-24ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ಇವತ್ತು ಅದೇನೋ ಇಮ್ಯುನಿಟಿ ಪವರ್ ಕಿಟ್ಟು ಅಂತೇಳಿ ಜಿಲ್ಲೆಗೆ 500 ಕೊಡ್ತಾ ಇದ್ದಾರೆ. ಆಮೇಲೆ ಟೂಲ್ ಕಿಟ್ಟು ಅಂತೇಳಿ ಜಿಲ್ಲೆಗೆ 500 ಕೊಡ್ತಾ ಇದ್ದಾರೆ. ಒಂದು ನಿಮಗೆ ಎಕ್ಸಾಂಪಲ್ ಕೊಡೋದಾದ್ರೆ, ನಮ್ಮ ಗದಗು ತಾಲೂಕಿನಲ್ಲಿ 25,973 ಕಾರ್ಡ್ಗಳು ನೋಂದಣಿ ಆಗಿದ್ದಾವೆ. ರೋಣದಲ್ಲಿ 30,921 ಕಾರ್ಡ್ಗಳು ನೋಂದಣಿ ಆಗಿದ್ದಾವೆ. ಮುಂಡ್ರಿಗಿ ಒಳಗೆ 18,443 ಕಾರ್ಡ್ಗಳು ನೋಂದಣಿ ಆಗಿದ್ದಾವೆ. ಸಿರಟ್ಟಿಯಲ್ಲಿ 27,711 ಕಾರ್ಡ್ಗಳು ನೋಂದಣಿ ಆಗಿದ್ದಾವೆ. ನರಗುಂದ 10,687 ಕಾರ್ಡ್ಗಳು ನೋಂದಣಿ ಆಗಿದ್ದಾವೆ. ಒಟ್ಟು 1,13,735 ಕಾರ್ಡ್ಗಳು ನೋಂದಣಿಗೊಂಡಿದ್ದಾವೆ ಗದಗ ಜಿಲ್ಲೆ ಒಳಗೆ. ಬಟ್ ಇವ್ರು ಕೊಡ್ತಿರ್ತಕ್ಕಂಥದ್ದು 500 ಕಿಟ್. ಯಾವ ಮನದಂಡದ ಮೇಲೆ ಈ 1,13,735 ಜನರಲ್ಲಿ ಈ 500 ಜನ ಫಲಾನುಭವಿಗಳು ಇವರು ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ಸ್ಪಷ್ಟತೆ ಇಲ್ಲ. ಯಾರಿಗೆ ಕೊಡ್ತಾರೆ? ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಇದೆಲ್ಲ ಒಂದು ಕಮಿಷನ್ ಬೊಕ್ಕಸ್ಕಾಗಿಲ್ಲ, ಬೊಕ್ಕಸ್ ತುಂಬಿಸ್ಕೊಳ್ಳೋ ತಮ್ಮ ವೈಯಕ್ತಿಕ ಬೊಕ್ಕಸ್ ತುಂಬಿಸ್ಕೊಳ್ಳೋಕ್ಕಾಗಿಲ್ಲ. ಇದರಲ್ಲಿ ದುಡ್ಡನ್ನ ಜಾಸ್ತಿ ನಾವು ಮಾಡಿ ನಮ್ಮ ಜೋರನ್ನ ತುಂಬಿಸಬಹುದು, ನಮ್ಮ ಹಿಂಬಾಲಕರಿಗೆ ತೃಪ್ತಿ ಪಡಿಸ್ಬೋದು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಈ ಕಿಟ್ಗಳನ್ನ ಖರೀದಿ ಮಾಡುವ ಪ್ರಕ್ರಿಯೆಯನ್ನ ಈ ರಾಜ್ಯದ ಕಾರ್ಮಿಕ ಮಂತ್ರಿಗಳು ಈ ಕೂಡಲೇ ರದ್ದು ಮಾಡಬೇಕು. ರದ್ದು ಮಾಡೋದ್ರ ಜೊತೆಗೆ ನಮಗೆ ಏನು 2021-22ನೇ ಸಾಲಿನ ಎಜುಕೇಷನ್ ಸಹಾಯಧನ ನಿಲ್ಲಿಸ್ಕೊಂಡಿದ್ದೀರಿ, ಹಾಸ್ಪಿಟಲ್ ಸಹಾಯಧನ ನಿಲ್ಲಿಸ್ಕೊಂಡಿದ್ದೀರಿ, ಪೆನ್ಷನ್ ನಿಲ್ಲಿಸ್ಕೊಂಡಿದ್ದೀರಿ. ಆಮೇಲೆ ಹಳೆ LOD ಕಾರ್ಡ್ 2006-07ರಲ್ಲಿ ಕೈ ಬರದ ಕಾರ್ಡ್ಗಳು ಅವನ್ನೆಲ್ಲ ಕೇಳ್ದೇನೆ ಸಲಹಾ ಸಮಿತಿ ಸಭೆಯಲ್ಲಿ ಅದನ್ನ ಚರ್ಚೆ ತಗೊಳ್ದೇನೆ ರದ್ದು ಮಾಡಿದ್ದೀರಿ. ಅದನ್ನ ರದ್ದತಿಯನ್ನು ಆದೇಶವನ್ನು ವಾಪಸ್ ಪಡೆದು
ಮ್ಯಾನುವಲ್ ಕಾರ್ಡ್ಗಳನ್ನ ಕೈಬರ ಕಾರ್ಡ್ಗಳನ್ನ ಮತ್ತೆ ಇದೊಂದು ಬಾರಿ ನಮಗೆ ನವೀಕರಣ ಮಾಡ್ಕೊಳ್ಳೋಕೆ ಆನ್ಲೈನ್ ನವೀಕರಣ ಮಾಡ್ಕೊಳ್ಳೋದಕ್ಕೆ ಈ ಕಲ್ಯಾಣ ಮಂಡಳಿ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯ. ಮತ್ತೆ ಏನು ನಮಗೆ ಎಜುಕೇಶನ್ ಸಹಾಯಧನ ಅಥವಾ ಇತರೆ ಸಹಾಯಧನಗಳು ಏನಿದಾವೆ ನರ್ಸರಿಯಿಂದ 5,000 ರೂಪಾಯಿ ಇದೆ, ಯಥಾಸ್ಥಿತಿ ಅದನ್ನು ಕಾಪಾಡಬೇಕು. ಹೈಯರ್ ಎಜುಕೇಶನ್ ವರ್ಗು 3 ಲಕ್ಷ ಮನುಷ್ಯನಿಗೆ ಒಬ್ಬ ಕಾರ್ಡ್ದಾರ ಮಕ್ಕಳಿಗೆ 2 ಮಕ್ಕಳಿಗೆ 6 ಲಕ್ಷ ರೂಪಾಯಿ ಸಿಗಬೇಕು. 1 ವರ್ಷ ಪೂರ್ತಿ ಹೈಯರ್ ಎಜುಕೇಶನ್ ಮಾಡಬೇಕು. BA BEd ಅಥವಾ ME BEd MSc ಈ ಥರ ಏನೇ ಮಾಡಿದ್ರು ಕೂಡ ನರ್ಸರಿಯಿಂದ ಹೈಯರ್ ಎಜುಕೇಶನ್ ಮಾಡೋವರೆಗೂ ಒಂದೊಂದು ಮಕ್ಕಳಿಗೆ 3 ಲಕ್ಷ ರೂಪಾಯಿ ಇರುತ್ತೆ, 2 ಮಕ್ಕಳಿಗೆ 6 ಲಕ್ಷ ರೂಪಾಯಿ ಹಣ ಸಿಗ್ತಾ ಇತ್ತು. ಅದನ್ನ ಮತ್ತೆ ಯಥಾಸ್ಥಿತಿ ಕಾಪಾಡಬೇಕು ಈ ಕಾರ್ಮಿಕ ಮಂತ್ರಿ. ತಾವು ನೀಡಿರ್ತಕ್ಕಂಥ ತಳಬುಡ ಇಲ್ಲದ ಆದೇಶವನ್ನ ಈ ಕೂಡಲೇ ಹಿಂಪಡಿಬೇಕು ಅಂತಕ್ಕಂಥ ಒತ್ತಾಯವನ್ನು ಇಟ್ಕೊಂಡು ಕರ್ನಾಟಕದಲ್ಲಿ ನಾವು ಆಲ್ರೆಡಿ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಸಮಾವೇಶಗಳನ್ನು ಮಾಡೋದ್ರ ಮೂಲಕ ಕಲ್ಯಾಣ ಮಂಡಳಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರವನ್ನ ಈ ರಾಜ್ಯ ಸರ್ಕಾರ ತಡೆಗಟ್ಟಬೇಕು. ಇವತ್ತು ಭ್ರಷ್ಟಾಚಾರ ಅನ್ನೋದು ಇಲಾಖೆವಾರು ಅತಿ ಹೆಚ್ಚು ಅಂತ ಹೇಳಿದ್ರೆ ನಮ್ಮ ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿಯಲ್ಲಿ ಸರಿಸುಮಾರು 2019ರಿಂದ ಇವತ್ತಿನವರೆಗೂ ಹೆಚ್ಚು ಕಮ್ಮಿ 8,500 ಕೋಟಿ ರೂಪಾಯಿ ಅವ್ಯವಹಾರವಾಗಿದೆ. 8,500 ಕೋಟಿ ರೂಪಾಯಿ ಅವ್ಯವಹಾರವಾಗಿದೆ. ಅದನ್ನ ತನಿಖೆ ಮಾಡಿ ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ರಿ ಅಂತೇಳಿ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಸರಿಸುಮಾರು ನಮ್ಮ AITC ನೇತೃತ್ವದ ಕಟ್ಟಡ ಕಟ್ಟುವ ಕಲ್ಲೋಡಿ ಒಬ್ಬ ಕಾರ್ಮಿಕರ ರಾಜ್ಯ ಸಮಿತಿಯಿಂದ, ಜಿಲ್ಲಾಗಳ ಸಮಿತಿಯಿಂದ, ತಾಲೂಕು ಸಮಿತಿಗಳಿಂದ 6 ಬಾರಿ ಪ್ರತಿಭಟನೆ ಮತ್ತು ಮನವಿ ಕೊಡೋದ್ರ ಮೂಲಕ ಒತ್ತಾಯ ಮಾಡಿದ್ರು ಕೂಡ ಸರ್ಕಾರ ಕಿವಿಗೊಂಡಿಲ್ಲ. ಈ ಕೂಡಲೇ ಈ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕಾರ್ಮಿಕ ಮಂತ್ರಿ ಅವರ ಕಿವಿ ಹಿಂಡಿ ಕೆಲಸ ತೆಗೆದುಕೊಳ್ಬೇಕು ಸರಿಯಾದ ರೀತಿ ಒಳಗೆ. ಇಲ್ಲಾಂದ್ರೆ ಅವ್ರ ಮಂತ್ರಿ ಸ್ಥಾನದಿಂದ ಕಿತ್ತಾಕಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವಂಥವ್ರನ್ನ ಮಂತ್ರಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇಟ್ಕೊಂಡಿದ್ದೀವಿ. ಇದ್ಯಾವುದಕ್ಕೂ ಬಗ್ಗದೇ ಹೋದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮಾನ್ಯ ಏನು ಕಾರ್ಮಿಕ ಮಂತ್ರಿ ಮುಖ್ಯ ಕಚೇರಿ ಧಾರವಾಡದಲ್ಲಿದೆ, ಅವರ ಜನಸಂಪರ್ಕ ಕಚೇರಿ, ಆ ಧಾರವಾಡ ಕಾರ್ಮಿಕ ಮಂತ್ರಿ ಮನೆ ಕಚೇರಿ ಮುಂದೆ 1 ತಿಂಗಳ ಕಾಲ ಪ್ರತಿ ಜಿಲ್ಲೆಯಿಂದ ಒಂದೊಂದು ದಿವಸದಂತೆ ಹಗಲು ರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಕೂಡ್ತೀವಿ. ಆ ಕಾರ್ಮಿಕ ಮಂತ್ರಿಯ ಹಠಮಾರಿ ಧೋರಣೆಯನ್ನ ಕಮ್ಮಿ ಮಾಡಿಕೊಳ್ಳದ ಹೋದ್ರೆ, ಅವರ ಒಂದು ಬಂಡತನವನ್ನ ಕೈ ಬಿಡದ ಹೋದ್ರೆ ನಾವು ಪ್ರತಿ ದಿವಸ ಒಂದೊಂದು ಜಿಲ್ಲೆಯಿಂದ ಹಗಲು ರಾತ್ರಿ ಉಪವಾಸ ಸತ್ಯಾಗ್ರಹ ಕೂಡ್ತೀವಿ. ಕೊನೆಯ ದಿವಸ ಅವರು 31 ದಿವಸದವರೆಗೂ ನಮ್ಮನ್ನ ಧರಣಿ ಕೂರ್ಲಿಕ್ಕೆ ಅಥವಾ 30 ದಿವಸದವರೆಗೂ ನಮಗೆ ಧರಣಿ ಕೂರ್ಲಿಕ್ಕೆ ಆಗೇ ಬಿಟ್ಟು ನಿರ್ಲಕ್ಷ್ಯ ವಹಿಸಿದ್ದೇ ನಿಜ. ಆದ್ರೆ ಕೊನೆಯ ದಿವಸ 30ನೇ ದಿವಸ ಎಂದು ಬೀಳ್ತದೆ ಅಥವಾ ತಿಂಗಳು 31 ಸೆಪ್ಟೆಂಬರ್ 31 ಬರ್ತದೆ. ಆ ದಿನಾಂಕದಂದು ಇಡೀ ರಾಜ್ಯದಿಂದ ಸುಮಾರು ಕಮ್ಮಿ ಅಂದ್ರೂ 25,000 ಜನರನ್ನ ಧಾರವಾಡ ಕಾರ್ಮಿಕ ಮಂತ್ರಿ ಕಚೇರಿ ಮುತ್ತಿಗೆ ಅಂತೇಳಿ ಕಾರ್ಯಕ್ರಮ ಹಾಕೊಳ್ಳೋದಕ್ಕೆ ನಾವು ಇದು ಸರಿಯಾದಿಲ್ಲ. ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ವಿರೋಧ ಪಕ್ಷದವರಿಗೂ ಕೂಡ ವಿನಂತಿ ಮಾಡ್ಕೊಳ್ತೀವಿ. ಭ್ರಷ್ಟಾಚಾರ ಅಂತ ಯಾವುದೋ ಒಂದು ಇಲಿ ಹಿಡಿಯೋದ್ರ ಬದಲು ಎಗ್ಳುಗಳನ್ನ ಹಿಡಿಯೋ ಕೆಲಸ ಮಾಡಬೇಕು. ಯಾಕಂದ್ರೆ ಇವತ್ತು 8,500 ಕೋಟಿ ರೂಪಾಯಿ ಹಗರಣ ನಡೆದಿರ್ತಕ್ಕಂಥ ಭಾಗ್ಯಸ್ಥರಲ್ಲಿ BJPಗರು ಇದ್ದಾರೆ, ಅಂದ್ರೆ BJP ಮಂತ್ರಿನೂ ಇದ್ದಾರೆ. ಅದು ಸತ್ಯ ಬಯಲಿ ಬರ್ತತೆ ಅಂತ ಇಲ್ಲ, ಅದನ್ನ ಸುದ್ದಿ ಎತ್ತಾ ಇಲ್ಲ. ನಾವು ಲಿಖಿತವಾಗಿ ಕೊಟ್ಟಿದ್ದೀವಿ ರಾಜ್ಯದ ಕೆಲವರು ಶಾಸಕರುಗಳಿಗೆ, ಆಡಳಿತ ಪಕ್ಷದ ಶಾಸಕರುಗಳಿಗೆ, BJP ವಿರೋಧ ಪಕ್ಷದ ನಾಯಕರುಗಳಿಗೆ ನಾವು ಲಿಖಿತವಾಗಿ ಕೊಟ್ಟಿದ್ದೀವಿ ಹಿಂಗ ಆಗಿದೆ ಅಂತೇಳಿ. ಇವತ್ತಿನವರೆಗೂ ಅದು ಸಲ್ಲೆತ್ತಲಿಕ್ಕೆ ವಿಧಾನಸಭೆ ಒಳಗೆ ಆಡಳಿತ ಪಕ್ಷದವ್ರಿಗೂ ಸ್ಥೈರ್ಯ ಇಲ್ಲ, ವಿರೋಧ ಪಕ್ಷದವ್ರಿಗೂ ಸ್ಥೈರ್ಯ ಇಲ್ಲ. ಕಾರಣ ಅದೇನೋ ನಾನ್ ಬಿಟ್ಟು ನೀನ್ ಯಾರು ಅನ್ನಂಗೆ ಇಬ್ಬರು ಅವರೇ ಅಂತೇಳಿ ಇವರು ಸಹಪಾಠಿಗಳಾಗಿ ಈ ಭ್ರಷ್ಟಾಚಾರದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಇವ್ರನ್ನ ಯಾವ ರೀತಿ ನಾವು ವಿಮರ್ಶಿಸಬೇಕು ಅಂತೇಳಿ ಕೂಡ ಯೋಚನೆ ಮಾಡ್ಬೇಕಾಗ್ತದೆ. ಈ ಹಿಂದೆ ನಾವು ಹೇಳಿದಾಗೆ ಇವ್ರಿಗೆ ನಾವು ಬಹಳಷ್ಟು ಸೂಕ್ಷ್ಮವಾಗಿ ಹೇಳಿದ್ದೀವಿ ಕಾರ್ಮಿಕ ಮಂತ್ರಿ ವಿಚಾರಗಳ ಬಗ್ಗೆ. ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ. ಆದರೂ ಅವ್ರು ಯಾರು ಕ್ರಮವನ್ನು ಕೈಗೊಂಡಿಲ್ಲ. ತಗದ ಹೋದ್ರೆ ನಾನು ಆಗಲೇ ಹೇಳಿದಾಗೆ ನಾವು ಧಾರವಾಡ ಮುಖ್ಯ ಕಾರ್ಯಕ್ರಮವನ್ನು ಹಾಕ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ದೇವೇಗೌಡರು ದೇಶದ ಪ್ರಧಾನಮಂತ್ರಿಗಳಾಗಿರ್ತಾರೆ. ಆವಾಗ ನಮ್ಮ ಕಮ್ಯುನಿಸ್ಟ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು AITC ಕಾರ್ಯದರ್ಶಿಗಳಾಗಿದ್ದಂಥ ಇಂದ್ರಜಿತ್ ಗುಪ್ತಾಜಿ ಅವರು ನಮ್ಮ ಗೃಹ ಮಂತ್ರಿಗಳಾಗಿರ್ತಾರೆ ಕೇಂದ್ರದಲ್ಲಿ. ಅವರ ಒಂದು ಈ ಸದನ ಸಮಿತಿ ಒಳಗೆ ಅವರ ಒಂದು ಸಮಿತಿಯ ಅಧ್ಯಕ್ಷತೆಯಲ್ಲಿ ಸದನ ಸಮಿತಿ ಮಾಡಿ
ಈ ಒಂದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಲ್ಯಾಣ ಮಂಡಳಿಯನ್ನು ಅನುಷ್ಠಾನಗೊಳಿಸಕ್ಕಂತೆ 1996 ಒಂದು ಆಕ್ಟ್ ಮಾಡಿ 96ರಲ್ಲೇ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಅಂದಿನ ಕೇಂದ್ರ ಸರ್ಕಾರ ಜಾರಿ ಮಾಡ್ತದೆ. ಬಟ್ ಅದನ್ನ ಬಹಳಷ್ಟು ರಾಜ್ಯಗಳು ಅದನ್ನು ಅನುಷ್ಠಾನಗೊಳಿಸಿರಲಿಲ್ಲ. ಕೇವಲ ತಮಿಳುನಾಡು ಮಾತ್ರ ಮಾಡಿ ಅಂದಿನ ಮುಖ್ಯಮಂತ್ರಿ ಜಯಲಲಿತಾ ಅವರು. ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಯಾರು ಕೂಡ ಇದನ್ನು ಕೈಗೆತ್ತಿಕೊಂಡಿರಲಿಲ್ಲ. ನಾವು ನಿರಂತರವಾಗಿ 96ರಿಂದ ಹಂತದ ಹೋರಾಟದ ಪ್ರತಿಫಲವಾಗಿ 2006-7ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಬೋರ್ಡನ್ನು ಸ್ಥಾಪನೆ ಮಾಡಿದೆ. ಅದು ಹೋರಾಟದ ಪ್ರತಿಫಲ, ಯಾವುದೇ ಸರ್ಕಾರದ ಸ್ವೇಚ್ಛೆ ಅಲ್ಲ ಅನ್ನೋದನ್ನ ಮಾಧ್ಯಮದ ವಿಷಯದ ಬಗ್ಗೆ ನಮ್ಮ ಕಟ್ಟಡ ಕಟ್ಟಡ ಕಲ್ಲುಡಿ ಕಾರ್ಮಿಕರ ಸಂಘದ ರಾಜ್ಯದ ಕಾರ್ಯಾಧ್ಯಕ್ಷರು, ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ AS ಪೀರ್ಜಾದೆ ಅವರು ಮಾತಾಡಬೇಕಂತ ವಿನಂತಿ ಮಾಡ್ತೀವಿ. ಇವತ್ತು ಏನು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ, ಇದು ನಾಳೆ ಭಾನುವಾರ 28ನೇ ತಾರೀಕಿಗೆ ಗದಗ ಜಿಲ್ಲೆಯ 2ನೇ ಜಿಲ್ಲಾ ಸಮ್ಮೇಳನದ ಒಂದು ಇದನ್ನು ಹೊತ್ತು ಇದರಿಂದ ನಾವು ಸರ್ಕಾರಕ್ಕೊಂದು ಸಂದೇಶವನ್ನು ಕೊಡಬೇಕಂತ ಒಂದು ಸಮ್ಮೇಳನ ಮಾಡ್ತಾ ಇದ್ದೀವಿ. ಈ ಸಮ್ಮೇಳನದ ಉದ್ದೇಶ ಏನಪ್ಪ ಅಂದರೆ, ನಾವು 2006ರಲ್ಲಿ ಏನು ನಮ್ಮ ಬೋರ್ಡ್ ಉದ್ಘಾಟನೆ ಆಯಿತು ಕರ್ನಾಟಕದಲ್ಲಿ, 2006ರಲ್ಲಿ ನಾವು ಸಾಕಷ್ಟು ಹೋರಾಟ, ಈಗಾಗಲೇ ನಮ್ಮ ಮುಖಂಡರು ಹೇಳಿದರು, ಬೆಂಗಳೂರು ಚಲೋ, ಬಂಗಾರಪೇಟೆ ಚಲೋ, ದಾವಣಗೆರೆ ಚಲೋ, ಕೊನೆಯದಾಗಿ ಹುಬ್ಬಳ್ಳಿಯಲ್ಲಿ ಸಿದ್ದಾರೂಢ ಮಠದಿಂದ ಗ್ಲಾಸ್ ಹೌಸ್ವರೆಗೂ ನಾವು ಮೆರವಣಿಗೆ ಮಾಡಿಬಿಟ್ಟು ಸರ್ಕಾರಕ್ಕೆ ಒತ್ತಾಯ ತಂದು 2006 ನವೆಂಬರ್ 1ನೇ ತಾರೀಕಿಗೆ ಇದು ಒಂದು ಜಾರಿ ತಂದ್ರು ಮಂಡಳಿ. ಅವತ್ತು ನಾವು ಸಾಕಷ್ಟು ಹೋರಾಟ ಮಾಡಿ ಮಂಡಳಿ ಜಾರಿ ತರಲಿಕ್ಕೆ ಹೋರಾಟ ಮಾಡಿದ್ವಿ. ಇವತ್ತು ಮಂಡಳಿ ಉಳಿಸ್ಕೊಳ್ಳೋಕೆ ಹೋರಾಟ ಮಾಡಬೇಕಾಗಿದೆ ನಾವು. ಯಾಕಂದ್ರೆ ಇದ್ದಂತ ದುಡ್ಡನ್ನ ತಮ್ಮ ಮನಸೋ ಇಚ್ಛೆ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇವತ್ತಿನ ಸರ್ಕಾರ, ನಿನ್ನೆ ಸರ್ಕಾರ ಆಗಿರ್ಬೋದು. ನಾವು ನಿನ್ನೆ ಸರ್ಕಾರವನ್ನ ಬೇಜಾರಾಗಿ ನಾವೆಲ್ಲ ರಾಜ್ಯದ ಸರ್ಕಾರ ನಮ್ಮ ಕಮಿಟಿಯಿಂದ ತೀರ್ಮಾನ ಮಾಡಿ, ಇಲ್ಲ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಬಹಳ ಆಗಿದೆ, ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡೋಣ ಅಂತ ನಾವು ಕಾಂಗ್ರೆಸ್ ತಂದ್ವಿ. ಕಾಂಗ್ರೆಸ್ನವರು ಸಹ ಅದೇ ದಾರಿ ತುಳಿತಿದ್ದಾರೆ. ಇಬ್ರು ಸಹ ನಮ್ಗೆ ಏನ್ ಮಾಡ್ತಾ ಇದ್ದಾರೆ ಸಂಖ್ಯಾಬಾಳ ಅಂತ ಹೇಳ್ತಾರಲ್ಲ ನಾಟಕ, ಆ ರೀತಿ ಮಾಡ್ತಾ ಇದ್ದಾರೆ ಎರಡು ಸರ್ಕಾರಗಳು. ಅದಕ್ಕೆ ನಾವು ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸಮ್ಮೇಳನ ಮುಖಾಂತರ. ಈಗೇನು ನೀವು ಬೇಕಾಬಿಟ್ಟಿ ಕಿಟ್ಗಳು ಮಾಡ್ತಾ ಇದ್ರಲ್ಲ, ಕಿಟ್ಗಳು ಬೇಡ ಸ್ವಾಮಿ ನಮಗೆ. ಅದರ ಬದಲಿ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿ, ನಮ್ಮ ಮಕ್ಕಳನ್ನು ಕಲೀಲಿ, ನಮ್ಮ ಮಕ್ಕಳು ನಮ್ಮ ಕಟ್ಟಡ ಕಾರ್ಮಿಕರು ಆಗ್ಬಾರ್ದು, ನಮ್ಮ ಮಕ್ಕಳು ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ದೊಡ್ಡ ದೊಡ್ಡ ಪೋಸ್ಟ್ ಹೋಗ್ಲಿ ಅನ್ನೋದನ್ನ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ವಿ ಬೋರ್ಡ್. ವಿನಃ ನಿಮ್ಮ ಕಿಟ್ಗಳು ನಿಮ್ಮ ಎದುರುಗಳು ಇಟ್ಕೊಂಡು ನಿಮ್ಮ ಕಮಿಷನ್ಗೋಸ್ಕರ ನಮ್ಮ ಮಕ್ಕಳ ಭವಿಷ್ಯನ ಹಾಳು ಮಾಡಬೇಡ್ರಿ ಅಂತ ನಾವಿವತ್ತು ಸ್ಪಷ್ಟವಾಗಿ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಯಾಕಂದ್ರೆ ಸರಿಸುಮಾರು 16,000 ಕೋಟಿ ಇದ್ದದನ್ನ ಕೇವಲ 5,000 ಕೋಟಿ ತಂದು ನಿಂದಿಸಿದಂತ ಸರ್ಕಾರ ಶಿವರಾಮ್ ಹೆಬ್ಬಾರ್ ಅವರು. ನಮಗೆ ಬೇಕಾಬಿಟ್ಟಿ ಅದು ಯಾರು ಕೇಳಿರಲಿಲ್ಲ ಕಿಟ್ಗಳು. ನಾವು ಹ್ಯುಮ್ಯಾನಿಟಿ ಕಿಟ್ಟು, ಫುಡ್ ಕಿಟ್ಟು, ಸ್ಯಾನಿಟೈಸರ್ ಕಿಟ್ಟು, ಆಮೇಲೆ ಲ್ಯಾಪ್ಟಾಪ್ ನೀವೆಲ್ಲ ನೋಡಿರ್ಬೋದು ಎಷ್ಟು ಹಗರಣ ಆಗಿದೆ ಅಂತ. 35,000 ಲ್ಯಾಪ್ಟಾಪ್ ಅನ್ನ 70,000 ಹಚ್ಚಿಬಿಟ್ಟು ಇವರು ಒಂದು ದೊಡ್ಡ ಹಗರಣ ಮಾಡ್ಕೊಂಡು ಕೂತಿದ್ದಾರೆ ಲಾಡವರು ಸಹ ನಾವು ಸಾಕಷ್ಟು ಮನವರಿಕೆ ಮಾಡಿದ್ವಿ. ಆಗ ಅವ್ರು ಏನು ನಮ್ಮನ್ನು ಕೇಳೇ ಮಾಡ್ತಾ ಇರ್ಲಿಲ್ಲ. ಯಾವ ರೀತಿ ಅಂದ್ರೆ ಅವರು ಲಾಡ್ ಖಾನ್ದಾನಿಂದ ಬಂದವರು, ಅವರು ಬಡವರಿಗೆ ಏನು ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಅದಕ್ಕೆ ನಾವು ಮುಂಬರುವ ದಿನಗಳಲ್ಲಿ ಇವರು ಎಚ್ಚೆತ್ತುಕೊಂಡು ಅದರಲ್ಲಿ ಮುಖ್ಯಮಂತ್ರಿ ಭಾಗವಹಿಸಿ ಮಧ್ಯಸ್ಥಿಕೆ ವಹಿಸಿ ಇವತ್ತು ನಮ್ಮ ಹಣವನ್ನ ಪೋಲಾಗದಂತೆ ಸರಿಯಾಗಿ ನಮ್ಮ ಮಕ್ಕಳಿಗೆ ನೋಡ್ರಿ, ಸ್ಕಾಲರ್ಶಿಪ್ ಕಳೆದ ವರ್ಷ ಹಚ್ಚಿ ವರ್ಷ ಸ್ಕಾಲರ್ಶಿಪ್ಪೇ ಬಂದಿಲ್ಲ. ಆಮೇಲೆ ಇಲ್ಲ ಬೋರ್ಡ್ನಲ್ಲಿ ದುಡ್ಡು ಕಡಿಮೆ ಆಗಿದೆ, ಶಿವರಾಮಯ್ಯ ಅವರು ಹಂಗ್ ಮಾಡಿದಾರೆ ಹಿಂಗ್ ಮಾಡಿದ್ರೆ ದೊಡ್ಡ ದೊಡ್ಡ ಮಾತಾಡಿದ್ರು ಇವರು. ಆಯ್ತು ಅಂತ ನಾವು ಒಪ್ಕೊಂಡ್ವಿ, ಏನೋ ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತ. 70ರಿಂದ 75% ಎಕ್ದಮ್ ಕಡಿಮೆ ಮಾಡಿಬಿಟ್ರು, ರಿಡ್ಯೂಸ್ ಮಾಡಿಬಿಟ್ರು ಸ್ಕಾಲರ್ಶಿಪ್ ಅನ್ನ. ಎಕ್ದಮ್ ಅಷ್ಟೊಂದು ತಳಮಂತಕ್ಕೆ ತಂದ್ರು. ಅದಕ್ಕೂ ಸಹ ನಾವು ಆಗ್ಲಿ 2 ವರ್ಷ ಏನೇ ಆಗಲಿದೆ. ಈಗ 2 ವರ್ಷದಿಂದ ಕಳೆದ ಸಾರಿ ಹಾಕಿದಂತ ಸ್ಕಾಲರ್ಶಿಪ್ ಮಕ್ಕಳಿಗೆ ಬರಲಿಲ್ಲ. ಈ ವರ್ಷದ 24-25 ಇನ್ನೂವರೆಗೂ ಸ್ಕಾಲರ್ಶಿಪ್ ಹಾಕ್ಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿಲ್ಲ. ಏನಪ್ಪ ಇವ್ರ ಮನೆಯಿಂದ ತಂದು ಕೊಡ್ತಾ ಇದ್ದಾರ? ಅದು ಹಣ ಏನು ಇವ್ರ ಮನೆಯಿಂದ? ಅದು ಯಡಿಯೂರಪ್ಪ ಅವ್ರದ್ದು ಅಲ್ಲ, ಸಿದ್ದರಾಮಯ್ಯ ಅವ್ರದ್ದು ಅಲ್ಲ, ಕುಮಾರಸ್ವಾಮಿ ಅವ್ರದ್ದು ಅಲ್ಲ. ಏನು ನಾವು ಬೆವರು ಸುರಿಸಿ ನಾವು ದುಡಿತಾ ಇದ್ದೀವೋ ನಮ್ಮ ಸೆಸ್ಸಲ್ಲಿ ಜಮಾ ಆಗ್ತಾ ಇದೆ. ಇವ್ರೇನು ಯಾರು ತಮ್ಗೆ ಇದರಿಂದ ತಂದು ಕೊಟ್ಟ ಹಣ ಅಲ್ಲ ಇದು. ಅದಕ್ಕಾಗಿ ನಮ್ಮ ಒತ್ತಾಯ ಏನಂದ್ರೆ, ನಮ್ಮ ಮಕ್ಕಳಿಗೆ ಸರಿಯಾಗಿ ನಮಗೆ ದಿನಕ್ಕೆ ಕೊಡ್ಲಿಲ್ಲ ಅಂದ್ರೆ 28ನೇ ತಾರೀಕಿನ ಸಮ್ಮೇಳನದೊಳಗೆ ಒಂದು ಚೇತಾವಣೆ ಕೊಡ್ತಾ ಇದ್ದೇವೆ. ನಾವು ಏನಪ್ಪಾ ಅಂದ್ರೆ, ನಾವು ಲಾಡ್ ಅವರ ಕಾರ್ಯಾಲಯ ಅಂದ್ರೆ ಉಸ್ತುವಾರಿ ಧಾರವಾಡಕ್ಕಿದ್ದಾರೆ, ಧಾರವಾಡ ಕಾರ್ಯಾಲಯಕ್ಕೆ ಹೋದ್ರೆ ನಾವು ಪ್ರತಿದಿನ ಒಂದೊಂದು ಜಿಲ್ಲೆಯಿಂದ ಒಂದೊಂದು ಇಷ್ಟು ಜನ ಅಂತ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಅದಕ್ಕೂ ಅವ್ರು ಮನೆಯಲ್ಲಿಲ್ಲ ಅಂದ್ರೆ ನಮ್ಮ ರಾಜ್ಯ ಮುಖಂಡರು ಹೇಳಿದಂಗೆ ನಾವು 31ನೇ ತಾರೀಕಿಗೆ ನಾವು 1000 ಮಂದಿ ತಂದು ಅವರು ನಮ್ಮ ಇದಕ್ಕೆ ಮಣಿಯುವ ಹಾಗೆ ನಾವು ಮಾಡುವವರೆಗೂ ನಾವು ಹೇಳೋದಿಲ್ಲ ಅಂತ ನಾವು ವಾರ್ನಿಂಗ್ ಕೊಡ್ತಾ ಇದ್ದೇವೆ. ಅದೇನು 1 ತಾಸು 2 ತಾಸು ಕೂಡೋದು ಅವರು ನಮ್ಮ
ಕರೆಗೆ ನಮ್ಗೆ ಏನು ನಮ್ಮ ಬೇಡಿಕೆ ಇದಾವೋ ಅದನ್ನ ಈಡೇರಿಸುವವರೆಗೂ ನಾವು ಹೇಳುವುದಿಲ್ಲ ಅಂತ ಇವತ್ತು ನಿಮ್ಮ ಎಲ್ಲರ ಮುಖಾಂತರ ನಾವು ಇವತ್ತು ಸಂದೇಶ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರಂತೆ ನಾವು 28ರಂದು ಭಾನುವಾರದಂದು ಬೆಳಗ್ಗೆ 9 ಗಂಟೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲದಿಂದ BR ಅಂಬೇಡ್ಕರ್ ಸಭಾಭವನದವರೆಗೆ ಬೃಹತ್ ಮೆರವಣಿಗೆ ಇರುತ್ತೆ. ಆ ಮೆರವಣಿಗೆಗೆ ತಾವು ನಮಗೆ ಸಪೋರ್ಟ್ ಕೊಟ್ಟು ಹಮೇಶ ಕೊಡ್ತಾ ಇದ್ದೀರಾ, ಇವತ್ತು ಕೊಡ್ತೀರ ಅಂತ ನಂಬ್ಕೊಂಡು, ಯಾಕಂದ್ರೆ ಮಾಧ್ಯಮವೇ ನಮಗೊಂದು ದೊಡ್ಡ ಆಯುಧ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕಂದ್ರೆ ಮಾಧ್ಯಮದವರೇ ಒಂದು ದೊಡ್ಡ ಆಯುಧ. ನೀವು ಮಾಧ್ಯಮದವರು ನಮ್ಗೆಲ್ಲ ಬಂದು ಸಹಕರಿಸಿ ಅದನ್ನ ದೊಡ್ಡ ಒಂದು ಪ್ರಚಾರ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂಡು ಇವತ್ತಿನ ಇದನ್ನು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ಕೊತೀನಿ. ಜೈ ಹಿಂದ್, ಜೈ ಹಿಂದ್. ಫ್ರೈಡೇ ಟೈಮ್ಸ್ ನ್ಯೂಸ್ ಗದಗ.